ಕೊನೆಯದು ವಿಠ್ಠಲನಿಗೂ ಖಾಸ್ಕತನಿಗೂ ಭಾಳ ದೊಡ್ಡ ನಂಟದು. ಪುರಾಣ ನೀವು ಖಾಸ್ಕತಂದು ಪುರಾಣ ಓದಿದ್ರೆ ನಿಮಗೆ ಗೊತ್ತಾಗ್ತದೆ. ಖಾಸ್ಕತಪ್ಪ ಎಷ್ಟು ದೊಡ್ಡವ ಅಂದ್ರೆ ಅವನು ದೂರದೃಷ್ಟಿ. ಐ ಆಮ್ ಟಾಕಿಂಗ್ ಅಬೌಟ್ 1834, 1838, ಸುಮಾರು 200 ವರ್ಷಗಳ ಹಿಂದಿನ ಕತೆ. ಖಾಸ್ಕತಪ್ಪನ ದೂರದೃಷ್ಟಿ ಎಷ್ಟು ದೊಡ್ಡದಿತ್ತು ಅಂದ್ರೆ ಎಲ್ಲ ಬಳಗ ಕಟ್ಕೊಂಡು ಈ ನಾಸಿಕ್ ಬರುತ್ತಲ್ಲ, ನಾಸಿಕ್ ಒಳಗೆ ಅಲ್ಲೊಂದು ನದಿ ಹರಿತೈತಿ, ಅಲ್ಲೂ ಕುಂಭಮೇಳ ಆಗ್ತದೆ. ಆ ಕುಂಭಮೇಳದೊಳಗೆ 1838-42 ಸಂದರ್ಭದೊಳಗೆ ಖಾಸ್ಕತರು ಅಲ್ಲಿ ಹೋಗಿ ಕುಂಭಮೇಳದೊಳಗೆ ಭಾಗಿಯಾಗಿರ್ತಾರೆ. ಆ ಸಂದರ್ಭದಲ್ಲಿ ಎಲ್ಲ ಭಕ್ತರು ಸೇರಿ ಪಂಡ್ರಾಪುರಕ್ಕೆ ಹೋಗು ನಡಿ ಅಂತಾರೆ. ಪಂಡ್ರಾಪುರಕ್ಕೆ ಖಾಸ್ಕತರು ಭಕ್ತರನ್ನ ಕರ್ಕೊಂಡು ಹೋಗ್ತಾರೆ ನಡ್ಕೊತ. ಏನು ನಮಗೆ ಕಾರ್ ಅದಾವೆ, AC ಹಚ್ಕೊಂಡು ಆರಾಮ್ ಹೋಗ್ತೀವಿ. ನಡ್ಕೊತ ಖಾಸ್ಕತರು ಹೋಗ್ತಾರೆ. ಆವಾಗ ಖಾಸ್ಕತರಿಗೆ 30-28 ವಯಸ್ಸು ಅಷ್ಟೇ. ಆ ವಯಸ್ಸಿನೊಳಗೆ ನಾನು ಭಕ್ತರಿಗೆ ನೋವಾಗಬಾರ್ದಲ್ಲ ಅಂತ ಅಲ್ಲಿ ಒಂದು ಮೊಸರು ಗಡಿಗೆ ಹೊಡೆಯೋ ಪದ್ಧತಿ ಇರ್ತೈತಿ. ಅದನ್ನು ಖಾಸ್ಕತರು ಭಕ್ತರು ನೋಡ್ತಾರೆ. ಅದನ್ನು ಭಕ್ತರಿಗೆ ಏನು ಅನ್ನಿಸ್ತದ, ಯಪ್ಪ ವರ್ಷ ಬರ್ಬೇಕು ನಾವು ಪಂಡ್ರಾಪುರಕ್ಕೆ, ಯಾಕೆ ಮೊಸರು ಗಡಿಗೆ ನೋಡಕ್ಕೆ, ಆ ದಿವ್ಯ ದರ್ಶನ ನೋಡಕ್ಕೆ ನಾವು ವರ್ಷ ಬರಬೇಕು ಅಂತ ಭಕ್ತರೆಲ್ಲ ಸೇರಿ ಖಾಸ್ಕತರು ಹೇಳ್ತಾರೆ. ಖಾಸ್ಕತರು ಅಲ್ಲಿ ಕುಂತು ಆ ಭಕ್ತರ ಪಾದ ನೋಡ್ತಾರ. ಬರೆಗಾಲಲ್ಲೇ ನಡ್ಕೊಂಡು ಹೋಗಿರ್ತಾವಲ್ಲ, ಕೆಲವೊಬ್ರದ್ದು ರಕ್ತ ಬಂದಿರ್ತದ, ಕೆಲವೊಬ್ಬರಿಗೆ ನೋವಾಗಿರ್ತದ. ಇದನ್ನು ಗಮನಿಸಿದ ಖಾಸ್ಕತಪ್ಪ ಅಂತಾನ, ನೀವು ಒಟ್ಟ ಮೊಸರು ಗಡಿಗಿನ ಪಂಡ್ರಾಪುರಕ್ಕೆ ನೋಡೋದು ಬೇಡ, ಮೊಸರು ಗಡಿಗಿನೇ ಒಯ್ದು ನಾವು ತಾಳಿ ಕೊಟ್ಟಾಗ ಮಾಡೋಣ ಅಂತ ಮೊಸರು ಗಡಿಗೆ ಪದ್ಧತಿಯನ್ನು ತರ್ತಾರೆ. ದಿಸ್ ಈಸ್ ವಾಟ್ ಕಾಲ್ಡ್ ಆ್ಯಸ್ ಅ ಸೋಷಿಯಲ್ ಎಕನಾಮಿಕಲ್ ಬಯಾಸ್ಡ್ ಹ್ಯೂಮನ್. ನಾವು ಓದ್ತೀವಲ್ಲ ಈಗ ಸೋ ಕಾಲ್ಡ್ ಇಂಗ್ಲೀಷಲ್ಲಿ, ಅವಾಗನೇ ಖಾಸ್ಕತರು ಭಕ್ತರ ಮ್ಯಾಗ ಅಷ್ಟು ಪ್ರೀತಿ ಇಟ್ಟಿದ್ರಂದ್ರ ಮ್ಯಾಗ ಅದನ್ನು ತೋರಿಸೋ ವ್ಯವಸ್ಥೆ ಮಾಡ್ಯಾರ. ಇದು ವಿಠ್ಠಲನಿಗೂ ಖಾಸ್ಕತನಿಗೂ ಇನ್ನೂ ಕತಿ ಭಾಳ ಅದಾವು. ಹೇಳಕ್ಕೆ ಸಮಯ ನನಗಿಲ್ಲ, ಕೇಳಕ್ಕೆ ಸಮಯ ನಿಮಗೈತಿ. ಕರೆ ನಿಮಗೆ ಚಲೋ ಕಣ್ಣು ಕೊಟ್ಟಾನ, ಚಲೋ ನೋಡ್ರಿ, ದ್ವೇಷ ಬಿಟ್ಟು ಬಿಡ್ರಿ. ಯಾವ ಬೈದಾನಲ್ಲ, ಜಾತ್ರೆ ದಿನ ಇಲ್ಲಿ ಹುಡುಗರು ನಮ್ಮ ಒಂದು 40 ಟೈಪ್ ಪ್ರಸಾದ ಮಾಡಿಸಿರ್ತಾವೆ. ಯಾವ ಬೈದಾನ ದ್ವೇಷ ಮಾಡಿರ್ತಾನಲ್ಲ, ಏನು ಮಾಡ್ರಿ ಅವ್ನು ಹೆಗಲ ಮ್ಯಾಗ ಕೈ ಹಾಕ್ರಿ. ನೋಡಪ್ಪ ಮಂಗಳವಾರ ಅಜ್ಜನ ಜಾತ್ರೆ ಅದ, ಶಿಸ್ತು ಪ್ರಸಾದ ಮಾಡ್ಯಾರ, ಬೈದಿದ್ದು ನಾ ನಿನಗೆ ಬೈದಿದ್ದು ನೀ ನನಗೆ ಬೈದಿದ್ದು ಎಲ್ಲ ದಂಡಿಗೆ ಇಟ್ಬಿಡು, ಪ್ರಸಾದ ತಿರ್ರಿ ದ್ವೇಷ ಮರ್ತು ಪ್ರೀತಿಲೇ ಬದುಕಿಬಿಡ್ರಿ, ಇದು ಒಂದು ಕಲಿಸ್ರಿ ಅಂತ ತಿಳಿಸಿ. ವಿಲಿಯಂ ಶೇಕ್ಸ್ಪಿಯರ್ ಅಂತ ಒಬ್ಬ ತತ್ವಜ್ಞಾನಿ ಬರ್ತಾನೆ. ಅವ ದೊಡ್ಡ ಫಿಲಾಸಫರ್, ಇಂಗ್ಲೀಷ್ ಪೋಯೆಟ್, ಎಸ್ಸೇಯಿಸ್ಟು, ನಾವೆಲಿಸ್ಟ್, ರೈಟರು. ಅವನ ಹಂಗೆ ಹಿಂದೇನೂ ಯಾರೂ ಇಲ್ಲ, ಮುಂದೆ ಅವನ ಹಂಗೆ ಬರೆಯೋರು ಯಾರೂ ಇಲ್ಲ ಅಂತ ಇಂಗ್ಲೀಷ್ ಲಿಟ್ರೇಚರ್ ಒಳಗೆ ಚರ್ಚೆ ಮಾಡ್ತಾರೆ. ಆತ ಬಾಲ್ಯದಲ್ಲಿ ಒಂದು ದಿನ ಒಂದು ಕಾನ್ಫರೆನ್ಸಿಗೆ ಹೋಗಿರ್ತಾನೆ. ಅದೊಂದು ದೊಡ್ಡವರ ಕಾನ್ಫರೆನ್ಸ್ ಅದು. ಅಲ್ಲೆಲ್ಲ ಚಲೋ ಚಲೋ ಸೂಟ್ ಬೂಟ್ ಹಾಕ್ಕೊಂಡವರು, ಮಸ್ತ್ ಬಟ್ಟೆ ಹಾಕ್ಕೊಂಡವರು, ದೊಡ್ಡ ದೊಡ್ಡ ಕಾರ್ನವ್ರು ಬಂದಿರ್ತಾರೆ. ಆ ಕಾನ್ಫರೆನ್ಸಲ್ಲಿ ಭಾಗಿಯಾದ ವಿಲಿಯಂ ಶೇಕ್ಸ್ಪಿಯರ್ ಎಲ್ಲರನ್ನು ಗಮನಿಸ್ತಾನವ. ಸುಮ್ಮನೆ ಅವನ ಕಡೆ ಚಲೋ ಬಟ್ಟೆ ಇರೋದಿಲ್ಲ, ಎಂಥ ಬೇಕು ಅಂಥ ಬಟ್ಟೆ ಹಾಕ್ಕೊಂಡು ಹೋಗಿರ್ತಾನವ. ಅಲ್ಲಿರುವ ದೊಡ್ಡ ದೊಡ್ಡ ಪಂಡಿತರು, ದೊಡ್ಡವರು ಎಲ್ಲರೂ ಹೆಂಗೆ ನಡೆದೈತಿ ನಿನ್ನ ಬಿಸ್ನೆಸ್, ನಿನ್ನ ಎಕಾನಮಿ ಸ್ಟೇಟಸ್ ಎಲ್ಲಿಗೆ ಬಂದೈತಿ, ನಿನ್ನ ಖರ್ಚು ಎಲ್ಲಿಗೈತಿ ಅಂತಲೇ ಮಾತಾಡಿಸ್ತಿರ್ತಾರೆ. ಬಿಟ್ರೆ ಆರಾಮದಿಯೇನೋ ಅಂತ ಒಬ್ಬರು ಮಾತಾಡಿಸಿರೋದೇ ಇರೋದಿಲ್ಲ. ವಿಲಿಯಂ ಶೇಕ್ಸ್ಪಿಯರ್ ಅಂತಾನ ಎಲ್ಲರದು ಪಾಳೆ ಮುಗೀತದ ಭಾಷಣ ಮಾಡೋದು. ಲಾಸ್ಟಿಗೆ ಹರಕ್ಕೆ ಬಟ್ಟೆ ಹಾಕ್ಕೊಂಡಿರೋ ವಿಲಿಯಂ ಶೇಕ್ಸ್ಪಿಯರ್ ವೇದಿಕೆ ಮ್ಯಾಗ ಹೋಗಿ ಒಂದು ಮಾತು ಹೇಳ್ತಾನೆ, ಇಲ್ಲಿ ದೊಡ್ಡವರು ಕಾನ್ಫರೆನ್ಸ್ ಅಂತ ನನಗೆ ಕರೆದ್ರು, ಇಲ್ಲಿ ತಿಳಿದವರು ಕಾನ್ಫರೆನ್ಸ್ ಅಂತ ನನಗೆ ಕರೆದ್ರು, ಇಲ್ಲಿ ಬಂದು ನೋಡ್ತೀನಿ ಹೊರಗೆ ದೊಡ್ಡ ಗಾಡಿಗಳದಾವು, ಮೈ ತುಂಬ ದೊಡ್ಡ ಬಟ್ಟೆಗಳದಾವು, ಕೈ ತುಂಬ ದೊಡ್ಡ ಬಂಗಾರಗಳದಾವು, ಆದ್ರೆ ಮನಸ್ಸಿನೊಳಗೆ ದೊಡ್ಡ ಮನಸ್ಸಿರೋರು ನನಗೆ ಯಾರೂ ಕಾಣಲಿಲ್ಲ ಅಂತ ವಿಲಿಯಂ ಶೇಕ್ಸ್ಪಿಯರ್ ಒಂದು ಮಾತನ್ನು ಹೇಳ್ತಾನೆ. ಯಾಕೆ ನನಗೆ ಕಾಣಲಿಲ್ಲ ಅಂದ್ರೆ ಆರಾಮದಿ ಅಂತ ಒಬ್ಬರು ಕೇಳಲೇ ಇಲ್ಲ, ಎಲ್ಲರೂ ಡೈರೆಕ್ಟ್ ಟಾಪಿಕ್ ಮಾತಾಡಿದ್ದೆ ಎಷ್ಟು ಗಳಸಾಕತ್ತೀನಿ. ಮತ್ತು ನಮ್ಮೂ ಇರ್ತಾವೆ ಊರಾಗ ಕೇಳು, ಆರಾಮದಿ ಇಲ್ಲ ಅಂತ ಅವು ಕೇಳೋದೇ ಇಲ್ಲ, ಕೇಳಿದ್ರೆ ಹಲ್ಲು ಉದುರ್ತಾವೆ ಕಾಣ್ತದೆ ಅವಕ್ಕೆ. ಅವು ಒಟ್ಟು ಆರಾಮದಿ ಇಲ್ಲ ಅಂತ ಕೇಳೋದಿಲ್ಲ, ಅವು ಬರೋದಕ್ಕೆ ಮತ್ತು ಸೀರೆ ಚಲೋ ಐತಲ್ಲ ಎಲ್ಲಿ ತೊಗೊಂಡು ಅಂತಲೇ ಕೇಳ್ತಾವೆ. ಅಲ್ಲವ್ವ ನಿನ್ನ ಮುಂದೆ ನಾ ಚಂದ ಅದೀನಿ, ನನ್ನ ಮುಖ ಚಂದ ಐತಿ, ನನ್ನ ಮುಖ ಇದ್ದಂಗೆ ಇನ್ನೊಬ್ರದ್ದು ಮುಖ ಇಲ್ಲ, ನನ್ನ ಕಣ್ಣು ಇದ್ದಂಗೆ ಇನ್ನೊಬ್ರದ್ದು ಕಣ್ಣಿಲ್ಲ, ನನ್ನ ಬಾಯಿ ಇದ್ದಂಗೆ ಇನ್ನೊಬ್ರದ್ದು ಬಾಯಿಲ್ಲ, ನನ್ನ ಬಿಟ್ಟು ಮನುಷ್ಯ ತಯಾರು ಮಾಡಿರೋ ಸೀರೆ ಎಷ್ಟು ಕಿಮ್ಮತ್ತಿಂದಂತ ಕಟ್ಟಾಕತ್ತಿ ಅಂದಮ್ಯಾಗ ನೀ ಅಂತ ಶ್ರೀಮಂತ ಆಗಕ್ಕೆ ಸಾಧ್ಯ ಐತಿ. ಸೀರೆ ಚಂದ ಐತಂತ ಕೇಳೋದಲ್ಲ, ನೀ ಆರಾಮದಿ ಅಂತ ಕೇಳೋದು. ಸೀರೆ ನೀನು ತೊಗೋಬೋದು, ಸೀರೆ ಇನ್ನೊಂದು ಎರಡು ಪಟ್ಟು ದುಡ್ದು ಅಂದ್ರೆ ನೀನು ತರ್ಬೋದು. ಮುಂದೆ ಬಂದವರಿಗೆ ಆರಾಮದಿ ಅನ್ನುವಂಥ ಪ್ರೀತಿಯಿಂದ ಕೇಳಲಿಕ್ಕೇ
ಏಕಾದಶಿಯ ಪ್ರವಚನ ಅಷ್ಟೇ, ಇದನ್ನು ತಿಳ್ಕೊಳ್ಳೋದು ಮತ್ತೇನೂ ಇಲ್ಲ. ಪ್ರೀತಿಯಿಂದ ಬದುಕಾಕೆ ನಮಗೆ ಕಲಿಸೋದು. ಒಮ್ಮೇನಾತು, ಈ ಗಲ್ಲ ಐತಲ್ಲ ಚಿನ್, ಇದು ಅಂತೂ ನಾ ಮಸ್ತ್ ಕಾಣ್ತೀನಿ ಅಂತಿದ್ದು. ನಾ ಭಾರಿ ಇಲ್ಲ ಅಂದ್ರೆ ಫೇಲ್, ಎಲ್ಲ ಚಂದ ಅನ್ನೋದೇ ಇಲ್ಲ ಯಾರು. ಅವು ನೋಡ್ರಿ ಪಾಪ, ಅವು ಕಾಶಿ ಮುತ್ಯ ಕೆಲವೊಂದು ಬರ್ತಾವೆ. ನಾ ದಿವಸ ಜಾತ್ರೆಗೆ ಅದನ್ನ ನೋಡೋದು ಬಾಳೆ ನಂದು. ಅವು ಬಂದು ಮೊನ್ನೆ ಹೋಗ್ಬೇಕು ಬಂದಿದ್ಲು ಯವ್ವ, ಆಕೆ ಏನೂ ಅನ್ಲಿಲ್ಲ. ಯಪ್ಪ ಮಕ್ಕಳು ಚಲೋ, ನೌಕರಿ ಅದಾವು, ಗಂಡು ಚಲೋ ಅದಾನ, ಎಲ್ಲ ಅದಾನ, ಖರೆ ಕಾಶಿ ಮುತ್ಯ ನನಗೆ ಕರ್ಗೆ ಯಾಕೆ ಹುಡ್ಸಾನ ಅಂದ್ಲಕ್ಕಿ. ಮತ್ತು ಕಾಶಿ ಮುತ್ಯ ಏನು ಹೇಳಿ ಕರ್ಗೇನು ಹುಡ್ಸಿದ್ನ ಅವ್ರಿಗೆ? ನನಗೆಲ್ಲ ಬರೋಬ್ಬರ ಮಾಡ್ಯಾನ, ಖರೆ ನನಗೆ ಕರೆ ಹುಡ್ಸಾನ ಯಾಕೆ? ಬಂಗಾರ ಹಾಕ್ಕೊಂಡ್ರು ನನ್ನ ಕಲರ್ ಕಪ್ಪಗ ಇರೋದು. ಅದು ಏನು ಮಾಡಿದ್ರು ನನ್ನ ಕಲರ್ ಕಪ್ಪಗ ಐತದು, ಒಟ್ಟ ಬೆಳಗಾಗವಲ್ತು, ಏನು ಮಾಡಲಿ? ನಾ ಅಂದ್ಯ ಕಾಶಿ ಮುತ್ಯಾಗೇನು ಬಯಕ್ಕೆ ಹೋಗ್ಬೇಡ, ಸ್ಟೇಷ್ನರಿ ಅಂಗಡಿ ಅವ್ನ ಕಡೆ ಹೋಗಿ ಫೇರ್ ಆ್ಯಂಡ್ ಲವ್ಲಿ ಹಚ್ಕೋಯವು ಚಂದ ಕಾಣ್ತೀವಿ. ಮತ್ತು ಕಾಶಿ ಮುತ್ಯಾಗ ಬಯಕತ್ತಾರಂದ್ರೆ ಒಂದು 10 ರೂಪಾಯಿ ಸೊಲ್ಯೂಷನ್ ಕೊಡಬೇಕಿಲ್ಲ ಅವ್ರಿಗೆ. ಬಣ್ಣಗಳನ್ನು ನೋಡಿ ದುಃಖ ಪಡಬಾರ್ದು. ಬಣ್ಣ ಹೆಂಗೂ ಇರ್ತದ ಹಿಂಗೂ ಇರ್ತದ. ಬಣ್ಣ ಕಪ್ಪಗೈತಿ ಅಂದ್ರೆ ದೂಷೆ ಮಾಡೋಕೆ ಹೋಗ್ಬೇಡ್ರಿ. ವಿಠಲನು ನೋಡಾಕ ಕಪ್ಪ ಇದ್ದ ಅನ್ನೋದು ಮರಿಬೇಡ್ರಿ, ಇದನ್ನ ನೆನಪಿಟ್ಕೋಬೇಕು ನಾವು. ಕಪ್ಪಗೆ ಬಣ್ಣ ಐತಿ ಅಂತ ದ್ವೇಷ ಪಟ್ಕೊಳ್ಳೋದಲ್ಲ. ಹಂಗೆ ಒಬ್ಬವ ಗಲ್ಲ ಭಾರಿ ಐತಿ, ಗಲ್ಲ ಚಂದ ಇದ್ರೆ ಎಲ್ಲ ಅಂತಿದ್ದು ಗಲ್ಲ. ಮೂಗಂತೂ ಮೂಗು ಜರ ದೊಡ್ಡದಿತ್ತು ಅಂದ್ರೆ ಮಾರಿ ಚಂದ ಕಾಣೋದಿಲ್ಲ, ಮೂಗು ಭಾರಿ ಅಂತು. ಗದ್ದ ಅಂತೂ ಗದ್ದ ಚರ ಚಂದ ಚೂಪಿತ್ತು ಅಂದ್ರೆ ಚಂದ, ಇದು ಅಡ್ಡ ಬಡ್ಡ ಇತ್ತು ಅಂದ್ರೆ ಚಂದ ಕಾಣಕ್ಕೆ ಸಾಧ್ಯ ಇಲ್ಲ ಅಂತಿದ್ದು. ಒಳಗೆ ಹಲ್ಲಿದ್ದವಲ್ಲ, ಹಲ್ಲಂದು ನಾ ಬೆಳಗಿದ್ರನ ಚಂದ, ನಾನಾ ಬೆಳ್ಳಗಿರ್ಲಿಲ್ಲ ಅಂದ್ರೆ ಏನು ನಡೀತೈತಿ? ಅವು ನಮ್ಮ ಮಂದಿ ನೋಡ್ರಿ, ಅವು ಯಾವ ಬೆಳಗ್ಗೆ ಇರೋದಿಲ್ಲ. ಅವು ತಿಂದು 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 ಅವು ಕೇಸರಿಯಾಗಿರ್ತಾವೆ ಬಾಯಿ, ಒಟ್ಟ ಬೆಳಗ್ಗೆ ಇರೋದಿಲ್ಲ. ಹಲ್ಲಂತೂ ನಾ ಚಂದ ಇದ್ರೆ ಚಂದ. ಎಲ್ಲ ಜಗಳ ಆಡ್ಬೇಕಾದ್ರೆ ಅದು ಒಳಗೇನು ನಾಲ್ಗೆ ಇತ್ತಲ್ಲ, ಗಪ್ಪ ಕುಂತಿದ್ದದು ನಾಲ್ಗೆ. ಎಟ್ಟರ ಜಗಳ ಆಡ್ರಿ ನೀವು. ಗಲ್ಲ ನಾ ಭಾರಿ ಅಂತ ನೀ ಜಗಳ ಆಡು, ಗದ್ದ ನಾ ಭಾರಿ ಅಂತ ನೀ ಜಗಳ ಆಡು, ತುಟಿ ನಾ ಭಾರಿ ಅಂತ ನೀ ಜಗಳ ಆಡು, ಹಲ್ಲು ನಾ ಭಾರಿ ಅಂತ ನೀ ಜಗಳಾಡು. ಅವು 4 ಸೇರಿ ಹೋಗಿ ನಾಲ್ಗಿಗೆ ಕೇಳಿದ್ವು, ನೀ ಯಾಕೆ ಗಪ್ ಕುಂತೀವಿ ಅಂತ. ನಾಲ್ಗಂತೂ ನೀವೆಲ್ಲ ನಾ ಭಾರಿ ನಾ ಚಂದ ಅಂತ ಜಗಳಾಡಕತ್ತಿರಲ್ಲ. ಮುಂದೆ ಬಂದವಂಗೆ ಜರ ಏನರೆ ರೀ ಅನ್ನೋದು ಬಿಟ್ಟು ಲೇ ಅಂದ್ರೆ ಗದ್ದು ಮುರಿತದ, ಹಲ್ಲು ಮುರಿತದ, ತುಟಿನೂ ಮುರಿತದ ಅಂತ. ಮುರಿತಾವಿಲ್ಲ? ಮತ್ತು ಪ್ರಯೋಗ ಮಾಡಿ ನೋಡ್ರಿ ಒಮ್ಮೆ. ಈಗ ನಾನಾ ಪ್ರಯೋಗ ಮಾಡಲಿ ಅನು ಚಂದ ಪ್ರೀತಿಲೇ ಮಾತಾಡ್ಸಿದ್ನಿ ಅಂದ್ರೆ ಸಿದ್ಲಿಂಗದವ್ರು ಭಾರಿ ಅಂತೀರಿ ನೀವು. ಜರ ನಿಮಗೆ ಬೈದು ಹೋದ್ನಿ ಅಂದ್ರೆ ಅವ ಯಾವ ಸ್ವಾಮಿ ಅಂತೀರಿಲ್ಲ ನನಗೆ. ನಾಲ್ಗೆ ನಿಜವಾದ ಸಂಪತ್ತು. ಸಪರ್ಯಗಾತ್ ಶುಕ್ರಮ ಕಾಯಮ ವೃಣಂ ಅಶ್ನಾವಿರಂ ಶುದ್ಧಮ ಪಾಪವಿದ್ಧಂ. ಮನಸ್ಸು ಶುದ್ಧ ಐತೋ ಇಲ್ಲೋ ಅಂತ ಮನುಷ್ಯಾಗ ತಿಳಿಯೋದು ನಾಲಿಗೆಯಿಂದ ಅಷ್ಟೆ. ನಾಲಿಗೆಯಿಂದ ಚಲೋ ಮಾತು ಬಂದು ಅಂದ್ರೆ ಮನುಷ್ಯ ಮಸ್ತ, ನಾಲಿಗೆಯಿಂದ ಬರೇ ಕೆಟ್ಟ ಮಾತುಗಳು ಬಂದು ಅಂದ್ರೆ ಮನುಷ್ಯ ಚಲೋ ಇಲ್ಲ ಅಂತ. ಈ ತತ್ವಗಳನ್ನು ಅರ್ಥಕೊಂಡು ನಾವೆಲ್ಲ ಬದುಕೋಣ ಅಂತ ತಿಳಿಸಿ ಕೊನೆ ದಿನನೂ ಬರ್ರಿ ಅಂದರು ಅಧ್ಯಕ್ಷರು. ಒಟ್ಟ ಆಗೋದಿಲ್ಲ, ನಾ ಹೇಳಬಿಟ್ಟಿನಿ. ಈಗ ನಮಗೆ ವಜ್ಜು ಹೊಂಟೈತಲ್ಲಿ, ಒಟ್ಟ ಒಂದು 10 ನಿಮಿಷ ಸೂಡಿಲ್ಲಾರ್ದಂಗೆ ಆಗ್ಯದ. ಪ್ರಸಾದದ ವ್ಯವಸ್ಥೆ ಬೇರೆ ಬೇರೆ ಮಾಡಬೇಕು. ಪ್ರಸಾದ ಭಕ್ತರು ಚಲೋ ಪ್ರಸಾದ ಸೇವನೆ ಮಾಡಬೇಕು, ಅದನ್ನೆಲ್ಲ ಜಗತ್ತಿಗೆ ಮುಟ್ಟಿಸ್ಬೇಕು. ಮೊನ್ನೆ ಈಗ ಭಾರಿ ಒಂದು ಹೇಳಿಬಿಡ್ತೀನಿ, ನಾ ಒಟ್ಟ ಹೇಳಿರಲಿಲ್ಲ. ನಾಳೆ 6ನೇ ತಾರೀಕು ರವಿವಾರ, ನಾ ಯಾರಿಗೂ ಹೇಳಿರಲಿಲ್ಲ ಇದನ್ನು. ಪಾನಿಪುರಿ ಐತಿ ಪ್ರಸಾದ ಮಠದಾಗ. ನನಗೊಬ್ರು ಬಂದು ಕೇಳಿದರು, ಎಷ್ಟು ಮಾಡ್ಸಾಕತ್ತೀರಿ? 1 ಲಕ್ಷ ಪಾನಿಪುರಿ ಮಾಡ್ಸಾಕತ್ತೀನಿ ಅಂದೆ ನಾನು. ಅಲ್ಲ ನಿಮಗೆ ಹುಚ್ಚಿಡ್ದದನು ಅಂದರು. ಯಾಕೆಪ್ಪ ಕೇಳಿದೆ ನಾನು. ಅಲ್ಲ ಇದು ಮೊದಲಿಂದ ಮಾಡ್ಕೊತ ಬಂದಿಲ್ಲ ಅಂದರು. ಮೊದಲಿಂದ ಮಾಡ್ಕೊತ ಬಂದಿಲ್ಲ, ನಿಮ್ಗೆ ಹುಚ್ಚಿಡ್ದದನು ಮಠದಾಗ ಮಾಡೋಕೆ, ನೀವು ಟ್ರೆಂಡಿಂಗ್ ಅದಿರಿ ಅಂತ ಅದನ್ನು ತರಕ್ಕೆ ಹೋಗ್ಬೇಡ್ರಿ ಅಂದರು. ನೀವು ಮನ್ಯಾಗ ಏನು ಮಾಡ್ತೀರಿ? ದಿವಸ ಹೇಳ್ತೀನಿ, ಪೂಜೆ ಮಾಡ್ತೀನಿ, ಫೋನ್ ಯೂಸ್ ಮಾಡ್ತೀನಿ ಅಂದ್ಲಕ್ಕೆ ನಮ್ಮವ್ವ. ಮಧ್ಯಾಹ್ನ ಏನು ಮಾಡ್ತೀರಿ? ಅಡುಗೆ ಮಾಡ್ತೀನಿ, ಮತ್ತು ಫೋನ್ ಯೂಸ್ ಮಾಡ್ತೀನಿ. ಮತ್ತು ಫೋನ್ ಯೂಸ್ ಮಾಡಿದೆ ಮೊದಲಿಂದ ಬಂದಿತ್ತನು ಕೇಳಿದೆ ನಾನು. ಮನ್ಯಾಗ ಫೋನ್ ಯೂಸ್ ಮಾಡೋದು ಮೊದಲಿಂದ ಬಂದಿತ್ತನು. ನಿಮ್ಮ ಅಜ್ಜಿ ಮತ್ತು ಅವ್ರ ಅಜ್ಜಿ ಮೊದಲು ಫೋನ್ ಯೂಸ್ ಮಾಡ್ತಿದ್ದನು. ಪಾಪ ಅವಕ್ಕೆ ಫೋನ್ ಅಂದ್ರೇನು ಗೊತ್ತಿದ್ದಿಲ್ಲ. ನೀವು ಫೋನ್ ಬಿಟ್ಟು ನೀ ಇರೋದಿಲ್ಲ ಅಂದಮ್ಯಾಗ ಯಾವ ನಮ್ಮ ಜನಕ್ಕೆ ಏನು ಬೇಕು ನಾ ಕೊಡ್ತೀನಿ, ಅದನ್ನು ಮಾಡೋನು ಅಂತ. ಈ ರವಿವಾರ ಒಟ್ಟ ಪಾನಿಪುರಿ ಬಂದ ಬಿಡ್ರೆ ಓಸರು ಕ್ಯೂ ಹಚ್ಚಿ ಒಟ್ಟ ತಿನ್ನೋದೇ. ಎಷ್ಟು ತಿಂತೀರಿ ತಿನ್ನಿರಿ, ಅದು ಒಟ್ಟ ತಲೆ ಕೆಡಿಸ್ಕೋಬೇಡ್ರಿ. ಅದು ಎಲ್ಲ ಸಿಸ್ಟಮ್ ಮಾಡಬೇಕಾಗ್ಯದ, ಒಂದಿಷ್ಟು ವ್ಯವಸ್ಥೆ ಮಾಡಬೇಕಾಗೈತಿ. ಡಿಸಿಪ್ಲಿನ್ ಬಂದವರಿಗೆಲ್ಲ ವ್ಯವಸ್ಥೆ ಮಾಡಬೇಕಾಗೈತಿ. ಮುಂದಿಂತ್ರ ಕೆಲಸ ಆಗ್ತಾವಿಲ್ಲ ಅಂದ್ರೆ ಕೆಲಸ ಆಗೋದಿಲ್ಲ. ಸೊ ಅಲ್ಲಿ ಹೋಗಬೇಕಾಗ್ಯದ. ನಿಮಗೆಲ್ಲ ಖಾಸ್ಕ ತಪ್ಪಂದು ವಿರಕ್ತ ತಪ್ಪಂದು ವಿಠಲನ ಆಶೀರ್ವಾದ ಇರಲಿ. ಕೊನೆ